ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ನಡೆದ ಗೆಲುವಿನ ಉಸಿರು ಎಂಬ ಟಾಸ್ಕ್ನಲ್ಲಿ ಭವ್ಯ ಹಾಗೂ ಮೋಕ್ಷಿತಾ ಅವರು ತುಂಬಾನೇ ಚೆನ್ನಾಗಿ ಟಾಸ್ಕ್ ಆಡಿ ಗೆದ್ರು ಅಂತಾನೆ ಹೇಳ್ಬೋದು. ಇನ್ನು ಈ ಆಟದಲ್ಲಿ ಸೋತಂತ ಗೌತಮಿ ಹಾಗೂ ಮಂಜು ಅವರು ಟಿಕೆಟ್ ಟು ಫಿನಾಲೆ ಕಂಟೆಂಡರ್ ಇಂದಾನೆ ಹೊರಗುಳಿದ್ರು ಅಂತಾನೆ ಹೇಳ್ಬೋದು. ಇನ್ನು ಈ ಟಾಸ್ಕ್ ಆದಮೇಲೆ ಮಂಜು ಹಾಗೂ ಗೌತಮಿ ಅವರು ಸ್ವಲ್ಪ ಮಾತುಕತೆಯನ್ನು ಮಾಡ್ತಾರೆ. ನೀವು ಮೊದಲಿದಾಗಿಲ್ಲ ಅಂತ ಕೂಡ ಮಂಜುಗೆ ಇಲ್ಲಿ ಗೌತಮಿ ಹೇಳ್ತಾರೆ. ಹಾಗೆಯೇ ಟಾಸ್ಕಲ್ಲಿ ನಾನು ಹೇಳಿದ್ದನ್ನು ನೀವು ಕೇಳಲಿಲ್ಲ, ಅದರಿಂದನೇ ಹೀಗಾಯಿತು ಅಂತಲೂ ಕೂಡ ಗೌತಮಿ ಅವರು ಇಲ್ಲಿ ವಾದವನ್ನು ಮಾಡ್ತಿರ್ತಾರೆ. ಇನ್ನು ಭವ್ಯ ಹಾಗೂ ಮೋಕ್ಷಿತಾಗೆ ಒಂದು ಟಾಸ್ಕ್ನ ನೀಡ್ತಾರೆ. ಅಂದರೆ ಟಿಕೆಟ್ ಟು ಫಿನಾಲೆಗೆ ಮತ್ತೊಂದು ಆಯ್ಕೆಯನ್ನು ಮಾಡೋದಕ್ಕೆ ಇಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡೋದಕ್ಕೆ ಇಲ್ಲಿ ಮೋಕ್ಷಿತಾ ಅವರು ಸೋತು ಭವ್ಯ ಅವರು ಗೆಲ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಕೊನೆಯದಾಗಿ ಯಾರೆಲ್ಲ ಟಿಕೆಟ್ ಟು ಫಿನಾಲೆ ಟಾಸ್ಕ್ನ ಆಡೋದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೇಳೋದಾದರೆ ಭವ್ಯ, ರಜತ್, ತ್ರಿವಿಕ್ರಮ್ ಹಾಗೂ ಹನುಮಂತ್ ಅವರು ಒಟ್ಟು 4 ಸ್ಪರ್ಧಿಗಳು ಟಿಕೆಟ್ ಟು ಫಿನಾಲೆ ಟಾಸ್ಕ್ನ ಆಡೋದಕ್ಕೆ ಆಯ್ಕೆಯಾಗಿದ್ದಾರೆ. ಈಗ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋದಕ್ಕೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಟಾಸ್ಕಲ್ಲಿ ಯಾರು ಗೆಲ್ತಾರೋ ಅವರೇ ಮುಂದಿನ ವಾರದ ಮನೆ ಕ್ಯಾಪ್ಟನ್ ಆಗೋದ್ರ ಜೊತೆಗೆ ಟಿಕೆಟ್ ಟು ಫಿನಾಲೆ ಅಂದರೆ ಫಿನಾಲೆ ವಾರಕ್ಕೆ ಎಂಟ್ರಿಯನ್ನು ಪಡಿತಾರೆ ಅನ್ನೋದನ್ನ ಬಿಗ್ ಬಾಸ್ ಸೂಚಿಸಿರ್ತಾರೆ. ಇದು ಕೂಡ ಬಾಲ್ ಟಾಸ್ಕ್ ಅಂತಲೇ ಹೇಳ್ಬೋದು. ಬ್ಯಾಲೆನ್ಸಿಂಗ್ ಮಾಡೋದ್ರ ಜೊತೆಗೆ ಬಾಲ್ನ ಕಾಪಾಡ್ಕೋಬೇಕಾಗಿರುತ್ತೆ. ಇನ್ನು ಆಟದಿಂದ ಹೊರಗುಳಿದಿರುವಂಥ ಸ್ಪರ್ಧಿಗಳು ಯಾರು ಬೇಕು ಬೇಡ ಅನ್ನೋದ್ರ ಜೊತೆಗೆ ಆಟದಲ್ಲಿ ಡಿಸ್ಟರ್ಬ್ ಮಾಡುವಂಥದ್ದಾಗಿರುತ್ತೆ ಇಲ್ಲಿ. ಅದೇ ರೀತಿ ಮೊದಲಿಗೆ ಭವ್ಯ ಅವರು ಈ ಟಾಸ್ಕಲ್ಲಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇದಾದಮೇಲೆ ರಜತ್ ಕೂಡ ಔಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ತ್ರಿವಿಕ್ರಮ್ ಹಾಗೂ ಹನುಮಂತು ಇಬ್ಬರು ಕೂಡ ಟಾಸ್ಕನ್ನು ಎಲ್ಲೂ ಬಿಟ್ಕೊಡದೆ ತುಂಬಾ ಬ್ಯಾಲೆನ್ಸಿಂಗ್ ಆಗಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಇರೋದು ಖಚಿತ. ಆ ಕಾರಣದಿಂದಾಗಿ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಕೊನೆಯದಾಗಿ ತ್ರಿವಿಕ್ರಮ್ ಅವರು ಎಲ್ಲೋ ಆಟನ ಬಿಟ್ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಹನುಮಂತ್ ಅವರು ಈ ಟಾಸ್ಕಲ್ಲಿ ಗೆದ್ದು ಟಿಕೆಟ್ ಟು ಫಿನಾಲೆ ಅನ್ನೋ ಅವಕಾಶವನ್ನು ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಟಾಸ್ಕ್ ಏನಾಗಿತ್ತು, ಯಾವ ರೀತಿ ಅವಕಾಶವನ್ನು ಪಡ್ಕೊಂಡ್ರು ಹನುಮಂತ್ ಅವರು ಅನ್ನೋದನ್ನ ಎಪಿಸೋಡಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಫಿನಾಲೆಗೆ ಎಂಟ್ರಿ ಕೊಟ್ಟಂತ ಹನುಮಂತನ ನೋಡಿ ಖುಷಿ ಪಟ್ಟಂತ ಗೌತಮಿ ಹಾಗೂ ಧನರಾಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಹನುಮಂತಗೆ ಸ್ವಲ್ಪ ಧನರಾಜ್ ಹಾಗೂ ಗೌತಮಿಯರು ಕ್ಲೋಸ್ ಇರೋದ್ರಿಂದ ಇಬ್ಬರು ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ರೀತಿಯಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಟಿಕೆಟ್ ಟು ಫಿನಾಲೆ ಯಾರಿಗೆ ಸಿಗಬೇಕಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹನುಮಂತ್ ಅವರು ಬಿಗ್ ಬಾಸ್ ಸೀಸನ್ 11 ವಿನ್ ಆಗಬೇಕಾ ಆಗಬಾರ್ದಾ ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.